ಜಾಕ್ ಫ್ರೂಟ್ ಸೀಸನಲ್ಲಿ ಜಾಕ್ ಫ್ರೂಟ್ ಹಲ್ವ ತಿಂದಿಲ್ಲ ಅಂದರೆ ಹೇಗೆ ಹೇಳಿ? ಅದು ಪೂರಿ ಜೊತೆ ವಾವ್, ಏನು ಕಾಂಬಿನೇಷನ್ ಅಂತೀರ. ಎಷ್ಟು ಪೂರಿ ಖಾಲಿ ಆಗುತ್ತೆ ಅಂತಲೇ ನಿಮ್ಗೆ ಗೊತ್ತಾಗಲ್ಲ. ಬಾಯಲ್ಲಿಟ್ಟರೆ ಕರಗುವಂಥ ಈ ಶೀರ ನೀವು ಕೂಡ ಪೂರಿ ಜೊತೆ ಟ್ರೈ ಮಾಡಿ. ಒಳ್ಳೊಳ್ಳೆ ಹೆಲ್ದಿ ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ನಾನು 1 ಕಪ್ ಸೂಜಿ, ಕ್ಯಾಶ್ಯೂ, ಹಾಫ್ರಿಂದ ಮುಕ್ಕಾಲು ಕಪ್ಪಷ್ಟು ನೀವು ಇದು ಗೀ ತಗೊಳ್ಬೋದು, 1 ಕಪ್ಪಷ್ಟು ಸಕ್ಕರೆ. ಯಾಕೆಂದರೆ ನಾನಿಲ್ಲಿ ಜಾಕ್ ಫ್ರೂಟ್ ಹಾಕ್ತಾ ಇದ್ದೇನೆ. ಸ್ವೀಟ್ ಸ್ವಲ್ಪ ಕಡಿಮೆ ಹಾಕಿದ್ರೇ ಚೆನ್ನಾಗಿರುತ್ತೆ, ಅದರಲ್ಲಿ ಸ್ವೀಟ್ ಇರುತ್ತೆ. ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ತೆಗೆದು ಕ್ಲೀನ್ ಮಾಡಿ ಎಲ್ಲ. ಸ್ವಲ್ಪ ನಾನು ಅದನ್ನು ನೀರಲ್ಲಿ ಇದು ಮಾಡಿದೆ, ಕೋಲ್ಡ್ ಹೋಗಲಿ ಅಂತ. ನಾನು ಸ್ವಲ್ಪ ಚಂಕ್ಸ್ ಅಂದರೆ ಕಟ್ ಮಾಡಿ ತಗೊಂಡಿರ್ತೇನೆ. ಸ್ವಲ್ಪ ಇದನ್ನು ಪೇಸ್ಟ್ ಮಾಡ್ತೇನೆ, ಅಂದರೆ 2 ಪೇಸ್ಟ್ ಕೂಡ ಹಾಕ್ತೇನೆ ಅದರದ್ದು, ಮತ್ತು ಪೀಸಸ್ ಕೂಡ ಹಾಕ್ತೇನೆ. 2 ಇದ್ದರೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನಾವು ಬರೀ ಪೇಸ್ಟ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮಿಡ್ಲಲ್ಲಿ ಆ ಚಂಕ್ಸ್ ತಿನ್ನಲಿಕ್ಕೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಗೀಯಲ್ಲಿ ಸ್ವಲ್ಪನೇ ಗೀ ಯೂಸ್ ಮಾಡ್ತೇನೆ. ಫಸ್ಟಿಗೆ ಕ್ಯಾಶ್ಯೂವನ್ನು ಗೀಯಲ್ಲಿ ಫ್ರೈ ಮಾಡ್ತೇನೆ. ನಂತರ ಸೂಜಿಯನ್ನು ಕೂಡ ಚೆನ್ನಾಗಿ ಹುರಿತೇನೆ. ಚೆನ್ನಾಗಿ ಹುರಿಬೇಕು, ಎಲ್ರಿಗೂ ಗೊತ್ತು ಕೇಸರಿ ಬಾತಿಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತ. ನಂತರ ಜಾಕ್ ಫ್ರೂಟ್ ಹಲಸಿನ ಈ ಪೇಸ್ಟನ್ನು ಹಾಕ್ತೇನೆ. ಇದು ಹಾಕುವಾಗ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಸ್ಲೋ ಆಗುತ್ತೆಲ್ಲ ನಮ್ಮ ಕುಕ್ಕಿಂಗ್ ಪ್ರೊಸೆಸ್, ಆವಾಗ ಅದು ಬರ್ನ್ ಆಗುತ್ತೆ ಸೂಜಿ, ಅದಕ್ಕೋಸ್ಕರ. ನಂತರ ಇದು ಕಟ್ ಮಾಡಿದ ಪೀಸಸ್ 2 ಕೂಡ ಹಾಕ್ತೇನೆ. ಇದು ಹಾಕಿದ ಮೇಲೆ ನಾವು ಗ್ಯಾಸ್ ಆನ್ ಮಾಡಿದರೆ ಆಯಿತು. ನಂತರ ಇದಕ್ಕೆ ನಾನು ಬಿಸಿ ನೀರು ಹಾಕ್ತಾ ಇದ್ದೇನೆ. ನೀವು ಮೆಷರ್ಮೆಂಟಲ್ಲಾದರೆ 1 ಕಪ್ ಸೂಜಿಗೆ 3ರಿಂದ 4 ಕಪ್ಪಷ್ಟು ನೀರು ಹಾಕ್ಬೋದು. ನಾನಿಲ್ಲಿ ಅಂದಾಜಲ್ಲೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಪೂರಿಗೆಲ್ಲ ತಿನ್ನಲಿಕ್ಕೆ ಉಪ್ಮಾ ಥರ ಆದರೆ, ಅಂದರೆ ಉಪ್ಪಿಟ್ಟು ಥರ ಆದರೆ ಚೆನ್ನಾಗಿರಲ್ಲ, ಬಿಡಿ ಬಿಡಿ. ಸ್ವಲ್ಪ ನಾನು ಮಾಡಿದ ಕನ್ಸಿಸ್ಟೆನ್ಸಿ ನೋಡಿ, ಆ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಿಸಿನೀರು ಹಾಕಿಬಿಟ್ಟು ತಿರುಗಿಸ್ತಾ ಇದ್ದೇನೆ. ನಂತರ ಶುಗರ್ ಕೂಡ ಹಾಕ್ತಾ ಇದ್ದೇನೆ. ಶುಗರ್ ಜಾಸ್ತಿ ಹಾಕುವವರು ಹಾಕ್ಬೋದು, ಅವರವರ ಟೇಸ್ಟ್ ಪ್ರಕಾರ ಹಾಕಿ. ಇಲ್ಲಿ ನಾನು ಇಲೈಚಿ ಕೂಡ ಹಾಕ್ತಾ ಇದ್ದೇನೆ, ಪುಡಿ ಮಾಡಿದ ಇಲೈಚಿ. ನಂತರ ಗಟ್ಟಿ ಆಗುವ ತನಕ ಅದನ್ನು ಕಲಿಸ್ತಾ ಇರಬೇಕು ನಾವು. ಬೇಗ ಗಟ್ಟಿ ಆಗುತ್ತೆ, ಜಾಸ್ತಿ ಏನೂ ಟೈಮ್ ತಗೊಳ್ಳಲ್ಲ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹೆಚ್ಚಾಗಿ ಕೆಲವರಿಗೆ ಪೂರಿ ಜೊತೆ, ನಮ್ಮ ಈ ಕಡೆ ಎಲ್ಲ ಪೂರಿ ಜೊತೆ ಬೇರೆ ಬೇರೆ ಟೈಪಿದ್ದು ಪಲ್ಯ, ಅಂದರೆ ಆಲೂ ಭಾಜಿ ಅಥವಾ ಬೇರೆ ಟೈಪಿದ್ದು ಮಾಡ್ತಾರೆ. ಆದರೆ ಒಂದು ಸಲ ನೀವು ಈ ಶೀರಾ ಜೊತೆ ಅಥವಾ ಕೇಸರಿ ಬಾತ್ ಜೊತೆ ಪೂರಿ ತಿಂದು ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪನೇ ನಾನಿಲ್ಲಿ ತಿರುಗಿಸ್ತಾ ಇರುವಾಗ ಗೀಯನ್ನು ಆ್ಯಡ್ ಮಾಡ್ತೇನೆ. ಎಕ್ಸ್ಟ್ರಾ ಆಗ್ತಾ ಇಲ್ಲ, ನಾನು ಎಷ್ಟು ತೋರಿಸಿದ್ದೆ ನೋಡಿ ಅಷ್ಟರಲ್ಲೇ. ಗೀ ಮೇಲ್ಗಡೆಯಿಂದ ಆ್ಯಡ್ ಮಾಡುವಾಗ ನಾವು ಒಂದು ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ, ಮತ್ತೊಂದು ಬಾಯಲ್ಲಿಟ್ಟರೆ ನಿಮಗೆ ಮೆಲ್ಟ್ ಆಗುತ್ತೆ, ಆ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಗೀಯನ್ನು ನೋಡ್ಕೊಂಡು ಹಾಕಬೇಕು. ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು. ಕ್ಯಾಶು ಕೂಡ ಹಾಕ್ತಾ ಇದ್ದೇನೆ, ಗೀಯಲ್ಲಿ ಫ್ರೈ ಮಾಡಿದ್ದು. ಬೇಕಾದರೆ ನೀವು ಬಾದಾಮ್ ಕೂಡ ಹಾಕ್ಬೋದು. ಜಾಕ್ ಫ್ರೂಟ್ ಇದು ಖೀರ್ ಕೂಡ ನಾನು ಮುಂಚೆ ಲಾಸ್ಟ್ ಇಯರ್ ಹಾಕಿದ್ದೆ. ಆ ವಿಡಿಯೋವನ್ನು ಕೂಡ ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು ನೀವು.